Good morning, student. In this session, we are discussing the topic called Introduction to Memory Device. Okay. In the last previous class, we were discussing about input units and its function, output units and its function. Right. In this chapter, the last topic is memory device. Okay. First, before going to memory devices, we will see what is the memory. Memory is an essential part of a computer system, and this memory is used to store the data and instruction. Means it is the storage part of the memory. Memory ಅನ್ನೋದೇನೋ ಒಂದು storage part of the computer ಅಂತ ಹೇಳ್ತೀವಿ. ಯಾಕೆ ಯೂಸ್ ಮಾಡ್ತೀವಿ memory ಅಂತಂದ್ರೆ to store the data and the instructions. ನಾವು ಯಾವುದೇ ಒಂದು ಡೇಟಾ ಆಗಿರಲಿ, ಇನ್ಸ್ಟ್ರಕ್ಷನ್ಸ್ ಆಗಿರಲಿ, ಇನ್ಫಾರ್ಮೇಷನ್ಸ್ ಆಗಿರಲಿ, ಅದನ್ನೆಲ್ಲ ಎಲ್ಲಿ ಸೇವ್ ಮಾಡ್ತೀವಿ ಅಂತಂದರೆ ಈ ಮೆಮೊರಿ ಡಿವೈಸಸ್ ಅಲ್ಲಿ ನಾವು ಅದನ್ನು ಸೇವ್ ಮಾಡ್ತೀವಿ. ಓಕೆ, ಆ್ಯಂಡ್ ಇನ್ ದಿಸ್ ಮೆಮೊರಿ ಇಟ್ ಈಸ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಮೆಮೊರಿಯಲ್ಲಿ ನಮಗೆ ಟೂ ಟೈಪ್ಸ್ ಇದೆ. ಬಿಫೋರ್ ಗೋಯಿಂಗ್ ಟು ಮೆಮೊರಿ ವಿಲ್ ಸಿ ಸಮ್ ಮೆಜರ್ಮೆಂಟ್ಸ್. ಯಾವುದೇ ಒಂದು ಅದನ್ನು ಮೆಜರ್ಮೆಂಟ್ಸ್ ಇದ್ದೇ ಇರುತ್ತೆ. ಮೆಜರ್ಮೆಂಟ್ ಇನ್ ಟರ್ಮ್ಸ್ ಆಫ್ ಲೀಟರ್ಸ್ ಇರ್ಬೋದು, ಮೆಜರ್ಮೆಂಟ್ ಇನ್ ಟರ್ಮ್ಸ್ ಆಫ್ ಮೀಟರ್ಸ್, ಸೆಂಟಿಮೀಟರ್ಸ್, ಆ ಥರ ಎಲ್ಲದಕ್ಕೂ ಒಂದು ಅಳತೆ ಅನ್ನೋದು ಇದ್ದೇ ಇರುತ್ತೆ. ಹೌದಾ? ಅದೇ ಮೆಮೊರಿನ ವಿ ಕ್ಯಾನ್ ಮೆಜರ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಆ್ಯಂಡ್ ಬೈಟ್ಸ್ ಅಂತ ಕರಿತೇವೆ. ಮೆಮೊರಿ, ಕಂಪ್ಯೂಟರ್ ಮೆಮೊರಿ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್. In terms of bit, memory ಏನಾಗಿರುತ್ತೆ ಮೆಜರ್ ಆಗುತ್ತೆ. Bit is stands for binary digit. Bit stands for binary digit. Bit ಅಂದ್ರೆ ಫುಲ್ ಫಾರ್ಮ್ ಏನು binary digit ಅಂತ ಅರ್ಥ. ಕಂಪ್ಯೂಟರ್ ಮೆಮೊರಿನ ಬಿಟ್ ಲಿಂದ ನಾವು ಏನು ಮಾಡ್ತೀವಿ, ಮೆಜರ್ಮೆಂಟ್ ಮಾಡ್ತೀವಿ. ಓಕೆ, bit in the sense binary digit ಅಂತಂದ್ರೆ ಅಲ್ಲಿ ಏನಿರುತ್ತೆ, only it contains a two values, that is 0 and 1. Binary meaning ಏನು, ಎರಡು ಅಂತ ಅರ್ಥ. Means it contains only two values, that is 0 and 1. Binary digit ಅಂದ್ರೆ ಅದರಲ್ಲಿ ಇರೋದು ಎರಡೇ ವ್ಯಾಲ್ಯೂ, 0 ಮತ್ತೆ 1 ಅಲ್ಲಿ ಏನಿರುತ್ತೆ ನಮ್ಮ ಕಂಪ್ಯೂಟರ್ ಮೆಜರ್ಮೆಂಟ್. ಓಕೆ, ಈ ಬಿಟ್ಸ್ ಅಂತಂದ್ರೆ ಏನು, ಬೈಟ್ಸ್ ಅಂತಂದ್ರೆ ಏನು ಅಂತಂದ್ರೆ 8 bit is equivalent to 1 byte. ಒಂದು ಬೈಟ್ ಅಂದ್ರೆ ಎಷ್ಟಿರುತ್ತೆ, ಅದರಲ್ಲಿ 8 ಬಿಟ್ಸ್ ಇರುತ್ತೆ. 8 ಬಿಟ್ಸ್ ಆರ್ ಈಕ್ವಲೆಂಟ್ ಟು 1 ಬೈಟ್. ಈ ಥರ ನಾವೇನು ಮಾಡ್ತೀವಿ, ಮೆಜರ್ ಮಾಡ್ತೀವಿ. ವಿಲ್ ಸಿ ಸಮ್ ಮೋರ್ ಮೆಜರ್ಮೆಂಟ್ಸ್. ಈಗ 8 ಬಿಟ್ ಅಂತಂದ್ರೆ 1 ಬೈಟ್. ಓಕೆ, 1024 ಬೈಟ್ಸ್ ಅಂತಂದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ 1 ಕಿಲೋಬೈಟ್. ಓಕೆ, 1 ಕಿಲೋಬೈಟ್ ಅಥವಾ 1 KB ಅಂತ ಕರಿತೀವಿ ನಾರ್ಮಲ್ ಆಗಿ. 1 KB ಅಂತಂದ್ರೆ ಅದರಲ್ಲಿ ಏನಿರುತ್ತೆ ಅಂದರೆ 1024 ಬೈಟ್ಸ್ ಇರುತ್ತೆ. 1 ಬೈಟ್ ಈಸ್ ಈಕ್ವಲೆಂಟ್ ಟು 8 ಬಿಟ್. ಓಕೆ, ನೆಕ್ಸ್ಟ್ 1024 ಕಿಲೋಬೈಟ್ಸ್ ಈಸ್ ಈಕ್ವಲೆಂಟ್ ಟು 1 ಮೆಗಾಬೈಟ್. ಮೆಗಾಬೈಟ್ ಅಂದರೆ MB ಅಂತ ಕರಿತೀವಿ ನಾವು ನಾರ್ಮಲ್ ಆಗಿ. ಆ್ಯಂಡ್ 1024 MB ಈಸ್ ಈಕ್ವಲೆಂಟ್ ಟು 1 ಗಿಗಾಬೈಟ್. ನಾರ್ಮಲ್ ಆಗಿ ನಾವು GB ಅಂತ ಕರಿತೀವಿ. GB ಅಂದರೆ ಗೊತ್ತೇ ಇರುತ್ತೆ, ನಾವು ನೆಟ್ನ ಡೌನ್ಲೋಡ್ ಮಾಡಿದಾಗ ಸಹಿತ ಅಲ್ಲಿ ಏನಿರುತ್ತೆ, ಇನ್ ಟರ್ಮ್ಸ್ ಆಫ್ GB ಇರುತ್ತೆ. 1 GB ಡೇಟಾ, 2 GB ಡೇಟಾ, 3 GB ಡೇಟಾ ಅಂತ ಆ ಥರ ಎಲ್ಲ ಇರುತ್ತೆ. ನಾವು ನಾರ್ಮಲ್ ಆಗಿ ಯೂಸ್ ಮಾಡೋದು ಈ 3: ಕಿಲೋಬೈಟ್, ಮೆಗಾಬೈಟ್ ಆ್ಯಂಡ್ ಗಿಗಾಬೈಟ್. ದಟ್ ಇಸ್ KB, MB ಆ್ಯಂಡ್ GB. This 1024 GB is equivalent to 1 terabyte ಅಂತ ಕರಿತೀವಿ. 1 terabyte is equal to 1 petabyte. 1024 terabyte ಅಂದರೆ 1 petabyte ಆಗುತ್ತೆ. 1024 petabyte ಅಂತಂದರೆ 1 hexabyte ಆಗುತ್ತೆ. And 1024 hexabyte is equivalent to 1 zettabyte ಅಂತ ಕರಿತೀವಿ. And 1024 zettabyte is equivalent to 1 octabyte ಅಂತ ಕರಿತೀವಿ. ನೆಕ್ಸ್ಟ್ 1024 octabyte is equivalent to 1 brontobyte ಅಂತ ಕರಿತೀವಿ. ನೆಕ್ಸ್ಟ್ 1024 brontobyte is equivalent to 1 geobyte ಅಂತ ಕರಿತೀವಿ. ಇದರರ್ಥ ಮೆಮೊರಿಯನ್ನು ನಾವೇನು ಮಾಡ್ತೀವಿ, ಮೆಜರ್ ಮಾಡ್ತೀವಿ. ಕಂಪ್ಯೂಟರ್ ಮೆಮೊರಿ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಬಿಟ್ಸ್ ಆ್ಯಂಡ್ ಬೈಟ್ಸ್ ಅಂತ ಕರಿತೀವಿ. ಒಂದು ಬಿಟ್ ಅಂತಂದರೆ
ಬೈಟ್ ಅಂತಂದರೆ ಇಟ್ ಈಸ್ ಈಕ್ವಲ್ ಟು 8 ಬಿಟ್ಸ್ ಅಂತ ಕರಿತೀವಿ. ನಾವು ಮೇನ್ಲಿ ಯೂಸ್ ಮಾಡೋದು ನಾರ್ಮಲ್ ಪರ್ಸನ್ಸ್ ನಾನು ಯೂಸ್ ಮಾಡೋದು ಕಿಲೋಬೈಟು, ಮೆಗಾಬೈಟ್ ಆ್ಯಂಡ್ ಗೀಗಾಬೈಟ್. ಈವನ್ ಕೆಲವೊಂದಿಷ್ಟಲ್ಲಿ ಟೆರಾಬೈಟ್ನ ಯೂಸ್ ಮಾಡ್ತಾರೆ. ಇದೆಲ್ಲ ಮೋಸ್ಟ್ ಕಾಲೇಜಸಲ್ಲಿ ಆ ಥರ ಈ ಥರ ಎಲ್ಲ ಯೂಸ್ ಮಾಡೋದಿಲ್ಲ. ವಿ ಕ್ಯಾನ್ ನೋ ಓನ್ಲಿ ದೀಸ್ 4 ಅಂತ ಹೇಳ್ಬೋದು. And this memory is divided into 2 terms. Memory is divided into primary memory and secondary memory. ಮೆಮೊರಿಯಲ್ಲಿ ನಮಗೆ 2 ಥರ ಸಿಗುತ್ತೆ. ಒಂದು ಪ್ರೈಮರಿ ಮೆಮೊರಿ ಅಂತ ಕರಿತೀವಿ, ಇನ್ನೊಂದನ್ನ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಫಸ್ಟ್ ವಿಲ್ ಸಿ ವಾಟ್ ಈಸ್ ಅ ಪ್ರೈಮರಿ ಮೆಮೊರಿ. ಈ ಪ್ರೈಮರಿ ಮೆಮೊರಿನ ನಾವೇನಂತ ಕರಿತೀವಿ, ಮೇನ್ ಮೆಮೊರಿ ಅಂತಾನೂ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಫಿಸಿಕಲ್ ಮೆಮೊರಿ ಅಂತಾನೂ ಕರೀತಾರೆ, ಮೇನ್ ಮೆಮೊರಿ ಅಂತಾನೂ ಕರೀತಾರೆ, ಪ್ರೈಮರಿ ಮೆಮೊರಿ ಅಂತಾನೂ ಕರೀತಾರೆ. ಆ್ಯಂಡ್ ದಿಸ್ ಈಸ್ ದ ಮೋಸ್ಟ್ ಯೂಸ್ಡ್ ಮೆಮೊರಿ ಡಿವೈಸಸ್ ಅಂತ ಹೇಳ್ತೀವಿ. ನಾವು ಜನರಲ್ ಆಗಿ ಪ್ರೈಮರಿ ಯೂಸ್ ಮಾಡೋದು ಟು ಸ್ಟೋರ್ ದ ಡೇಟಾ ಟೆಂಪರರಿ. ಕೆಲವೊಂದಿಷ್ಟು ಡೇಟಾ ಏನಿರುತ್ತೆ ಟೆಂಪರರಿ ಆಗಿ ಸೇವ್ ಮಾಡಬೇಕಾಗಿರುತ್ತೆ. ಸೊ ವಿ ಆರ್ ಯೂಸಿಂಗ್ ದಿಸ್ ಮೇನ್ memory. In this main memory again we have 2 types. The first one is RAM and the second one is ROM. Primary memory ಅಂತಂದ್ರೂ ಒಂದೇ, just memory ಅಂದ್ರೂ ಒಂದೇ, physical memory ಅಂದ್ರೂ ಒಂದೇ, main memory ಅಂದ್ರೂ ಒಂದೇ. This is the most used memory in a computer device ಅಂತ ಹೇಳ್ತೀನಿ. And this primary memory again it is divided into a RAM and ROM ಅಂತ ಕರಿತೀವಿ. RAM ಅಂತಂದ್ರೆ random access memory. RAM stands for random access memory. This random access memory is used to store the data temporarily. ನಮಗೆ ಏನಾದರೂ ಡೇಟಾ ಟೆಂಪರರಿ ಸೇವ್ ಆಗಬೇಕಾಗಿತ್ತಂದ್ರೆ ನಾವೇನು ಯೂಸ್ ಮಾಡ್ತೀವಿ, ಈ ರ್ಯಾಮ್ ಅನ್ನೋದನ್ನ ಯೂಸ್ ಮಾಡ್ತೀವಿ. CPU ಯಾವಾಗಲೂ ಏನು ಮಾಡುತ್ತೆ, ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಬೇಕಾಗಿತ್ತಂದ್ರೆ ಅಥವಾ ಏನೇ ಡೇಟಾ ಅಥವಾ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗಬೇಕಾಗಿತ್ತಂದ್ರೆ CPU ವಿಲ್ ಟೇಕ್ ದ ಇನ್ಫಾರ್ಮೇಷನ್ ಫ್ರಮ್ ದ ರ್ಯಾಮ್. ಏನೇ ಇನ್ಫಾರ್ಮೇಷನ್ ಇದ್ರೂ ಅದೆಲ್ಲಿ ಸೇವ್ ಆಗಿರುತ್ತೆ, ಈ ರ್ಯಾಮ್ ಅಲ್ಲೇ ಸೇವ್ ಆಗಿರುತ್ತೆ. CPU ಯಾವುದೇ ಒಂದು ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕಾಗಿತ್ತಂದ್ರೆ ಫಸ್ಟ್ ಇಟ್ ಶುಡ್ ಗೋ ಟು ವಾಟ್ ರ್ಯಾಮ್ಗೆ ಹೋಗಿ ಅಲ್ಲಿಂದ ಇನ್ಫಾರ್ಮೇಷನ್ ತೊಗೊಂಡು ನೆಕ್ಸ್ಟ್ ಏನು ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡಿ ಮತ್ತೆ ರಿಸಲ್ಟ್ನ ಎಲ್ಲಿ ಸ್ಟೋರ್ ಮಾಡುತ್ತೆ, ಅಗೇನ್ ಇಟ್ ವಿಲ್ ಸ್ಟೋರ್ ಇನ್ ರ್ಯಾಮ್ನಲ್ಲಿ. CPU ಡೇಟಾ ತೊಗೊಳೋದು ರ್ಯಾಮಿಂದಾನೇ ತೊಗೊಳುತ್ತೆ, ದೆನ್ ಪ್ರಾಸೆಸ್ ಆಗಿ ಎಕ್ಸಿಕ್ಯೂಟ್ ಆದ ತಕ್ಷಣ ಇಟ್ ವಿಲ್ ಸ್ಟೋರ್ ದ ರಿಸಲ್ಟ್ಸ್ ಆಲ್ಸೋ ಇನ್ ದ ರ್ಯಾಮ್ ಅಂತಾನೆ ಕರಿತೀವಿ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಡೇಟಾ ಟೆಂಪರರಿಲಿ. And this RAM is called as a volatile memory ಅಂತ ಕರಿತೀವಿ. random access memory ನ ನಾವೇನಂತ ಕರಿತೀವಿ, volatile memory ಅಂತ ಕರಿತೀವಿ. volatile ಅಂತಂದ್ರೆ ನಾವು ಯಾವಾಗ CPU ಅಥವಾ ನಮ್ಮ ಸಿಸ್ಟಮ್ನ ಶಟ್ ಡೌನ್ ಮಾಡ್ತೀವಿ, ಸಿಸ್ಟಮ್ನ ಸ್ವಿಚ್ ಆಫ್ ಮಾಡ್ತೀವಿ, ಅದರೊಳಗಿರೋ ರ್ಯಾಮ್ ಒಳಗಿರೋ ಡೇಟಾ ಎಲ್ಲ ಏನಾಗುತ್ತೆ, ಎರೇಸ್ ಆಗುತ್ತೆ, ಮೀನ್ಸ್ ಡಿಲೀಟ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ವಾಲಟೈಲ್ ಮೆಮೊರಿ ಅಂತ ಕರಿತೀವಿ. ಅದಕ್ಕೆ ಹೇಳೋದು ರ್ಯಾಮ್ನ ಟೆಂಪರರಿ ಸ್ಟೋರೇಜ್ ಡಿವೈಸಸ್ ಅಂತ ಕರಿತೀವಿ. It is called as a volatile because once the computer switched off, the data which are stored in a RAM, it will be erased. Okay, delete ಆಗಿರುತ್ತೆ. ಸೊ ಅದನ್ನ ನಾವು ಏನಂತ ಕರಿತೀವಿ, volatile memory ಅಂತ ಕರಿತೀವಿ. ನೆಕ್ಸ್ಟ್ ಬರುತ್ತೆ ROM ಅಥವಾ ROM ಅಂತ ಕರಿತೀವಿ. It stands for read only memory. ROM stands for a read only memory. As the name itself says, in a read only memory only we can read the data. We can't write or we can't update the data. ಈ RAM ಅಲ್ಲಿ ಏನಾಗುತ್ತೆ, ನಾವು ಡೇಟಾನ ರೀಡ್ನು ಮಾಡ್ಬೋದು ಪ್ಲಸ್ ರೈಟ್ನು ಮಾಡ್ಬೋದು. In this RAM we have two
ಬಟ್ ರೀಡ್ ಓನ್ಲಿ ಮೆಮೊರಿಯಲ್ಲಿ ಏನು ಮಾಡುತ್ತೆ, ವಿ ಕಾಂಟ್ ರೈಟ್ ಎನಿಥಿಂಗ್, ಓನ್ಲಿ ವಿ ಕ್ಯಾನ್ ರೀಡ್ ದ ಡೇಟಾ ಆರ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ROM and it is a non-volatile memory ಅಂತ ಕರೀತೀವಿ. non-volatile memory ಅಂದರೆ ಇಲ್ಲಿ ಡೇಟಾ ಏನಾಗಿರುತ್ತೆ, ಪರ್ಮನೆಂಟ್ ಆಗಿ ಸೇವ್ ಆಗಿರುತ್ತೆ. ಬಟ್ RAM ಅಲ್ಲಿ ಡೇಟಾ ಟೆಂಪರರಿಲಿ ಸ್ಟೋರ್ ಆಗುತ್ತೆ, ROM ಅಲ್ಲಿ ಡೇಟಾ ಏನಾಗುತ್ತೆ, ಪರ್ಮನೆಂಟ್ ಆಗಿ ಸೇವ್ ಆಗುತ್ತೆ. ನಾವು ಯಾವಾಗ ಕಂಪ್ಯೂಟರ್ನ ಸ್ವಿಚ್ ಆಫ್ ಮಾಡ್ತೀವಿ ಅವಾಗಲೂ ಸಹಿತ ಏನಿರುತ್ತೆ, ROM ಅಲ್ಲಿರೋ ಡೇಟಾ ಏನಾಗಿರುತ್ತೆ ಹಾಗೆ ಸ್ಟೋರ್ ಆಗಿರುತ್ತೆ. ಇಟ್ ವಿಲ್ ನಾಟ್ ಎರೇಸ್, ಇಟ್ ವಿಲ್ ನಾಟ್ ಡಿಲೀಟ್. ಅದಕ್ಕಾಗಿ ನಾವು ಏನಂತ ಕರಿತೀವಿ, ಇದನ್ನ ನಾನ್ ವಾಲಟೈಲ್ ಮೆಮೊರಿ ಅಂತ ಕರಿತೀವಿ. ವಾಲಟೈಲ್ ಅಂತಂದರೆ ನಾವು ಯಾವಾಗ CPU ಅಥವಾ ಕಂಪ್ಯೂಟರ್ನ ಶಟ್ ಡೌನ್ ಮಾಡ್ತೀವಿ ಅದರಲ್ಲಿರೋ ಡೇಟಾ ಎಲ್ಲ ಡಿಲೀಟ್ ಆಗುತ್ತೆ. ನಾನ್ ವಾಲಟೈಲ್ ಅಂತಂದರೆ ನಾವು ಕಂಪ್ಯೂಟರ್ನ ಆಫ್ ಮಾಡಿದಾಗಲೂ ಕೂಡ ROM ಒಳಗಿರೋ ಡೇಟಾ ಏನಾಗಿರುತ್ತೆ, ಡಿಲೀಟ್ ಆಗಿರೋದಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಪರ್ಮನೆಂಟ್ ಸ್ಟೋರೇಜ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ROM ವಿ ಹ್ಯಾವ್ ಅಗೇನ್ ಟೈಪ್ಸ್. PROM ಅಂತ ಬರುತ್ತೆ, ದೆನ್ EPROM ಅಂತ ಬರುತ್ತೆ, ದೆನ್ EEPROM ಅಂತ. PROM, EPROM and EEPROM. PROM stands for Programmable Read Only Memory. Programmable Read Only Memory. And EP stands for Erasable Programmable Read Only Memory. And this EE stands for Electrically Erasable Programmable Read Only Memory ಅಂತ ಕರೀತೀವಿ. ಈ PROM ಅಲ್ಲಿ ಏನು ಮಾಡಿರುತ್ತೆ, ಡೇಟಾ ಇಸ್ ಸ್ಟೋರ್ಡ್ ಟೆಂಪರರಿಲಿ and only we can read the data from the PROM. ಅಲ್ಲೇನು ಮಾಡುತ್ತೆ, ನಮಗೆ ರೀಡ್ ಮಾಡ್ತೀವಿ, ರೈಟ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ. ಓಕೆ. ಆ್ಯಂಡ್ ಇನ್ ದಿಸ್ ROM ಅಲ್ಲಿ ಸ್ಟೋರ್ ಮಾಡಬೇಕಾಗಿತ್ತಂದರೆ ಯಾವಾಗಲೂ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಏನು ಮಾಡಿರ್ತಾರೆ, ಆ ಡೇಟಾ ಅಥವಾ ಇನ್ಫಾರ್ಮೇಷನ್ನ ಸೇವ್ ಮಾಡಿರ್ತಾರೆ. ಬಟ್ PROM ಅಲ್ಲಿ ಏನು ಮಾಡಿರ್ತಾರೆ, ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಅಲ್ಲಿ ಸೇವ್ ಮಾಡಿರೋದಿಲ್ಲ. ಅದಕ್ಕಾಗಿ ಸಪ್ರೇಟ್ ಪ್ರೋಗ್ರಾಮರ್ಸ್ ಇರ್ತಾರೆ, PROM ಪ್ರೋಗ್ರಾಮರ್ಸ್ ಅಂತ ಇರ್ತಾರೆ, PROM ಬಿಲ್ಡರ್ಸ್ ಅಂತ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ನ ಬರೀತಾರೆ PROM ಅಲ್ಲಿ. ಆ್ಯಂಡ್ ಇಟ್ ಈಸ್ ನಾಟ್ ಸ್ಟೋರ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಅಲ್ಲಿ PROM ಅಲ್ಲಿ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ ಸ್ಟೋರ್ ಇರೋದಿಲ್ಲ. ಆ್ಯಂಡ್ ದಿಸ್ ಎರಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ನಾವು ಆಲ್ರೆಡಿ ಹೇಳಿದ್ವಿ, PROM ಅಲ್ಲಿ ನಾವು ರೀಡ್ ಮಾಡ್ಬೋದು ಅಷ್ಟೇ, ಅದನ್ನು ಎರೇಸ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ. ಎರೇಸ್ ಇನ್ ದ ಸೆನ್ಸ್ ಕ್ಯಾನ್ಸಲ್ ಅಥವಾ ಡಿಲೀಟ್ ಅಂತ ಕರಿತೀವಿ. ಬಟ್ ಇದರಲ್ಲಿ EPROM ಅಲ್ಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಹೆಸರೇ ಹೇಳುತ್ತೆ, ವಿ ಕ್ಯಾನ್ ಎರೇಸ್ ಆರ್ ವಿ ಕ್ಯಾನ್ ಅಪ್ಡೇಟ್ ದ ಡೇಟಾ ಅಂತ ಹೇಳುತ್ತೆ. ನೆಕ್ಸ್ಟ್ ಇಲ್ಲೇನು ಮಾಡಿರ್ತಾರೆ, EPROM ಅಲ್ಲಿ ಅಲ್ಟ್ರಾವೈಲೆಟ್ ಚಾರ್ಜಸನ್ನು ಯೂಸ್ ಮಾಡಿರ್ತಾರೆ ಅಥವಾ ರೇಸ್ ಅಂತ ಕರಿತೀವಿ. ಅಲ್ಟ್ರಾವೈಲೆಟ್ ರೇಸ್ ಯೂಸ್ ಮಾಡಿ ಇನ್ಫಾರ್ಮೇಷನ್ನ ಏನು ಮಾಡಿರ್ತಾರೆ, ಎರೇಸ್ ಮಾಡಿರ್ತಾರೆ. ಆ್ಯಂಡ್ ದಿಸ್ EEPROM ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. EPROM ಅಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಯೂಸ್ ಮಾಡಿ ಡೇಟಾನ ಡಿಲೀಟ್ ಮಾಡಿರ್ತಾರೆ. ಬಟ್ ಇನ್ EEPROM ಅಲ್ಲಿ ಎಲೆಕ್ಟ್ರಿಕಲ್ ಚಾರ್ಜಸ್ ಯೂಸ್ ಮಾಡಿ ಪ್ರೋಗ್ರಾಮ್ಸ್ ಅಥವಾ ಡೇಟಾನ ಏನು ಮಾಡಿರ್ತಾರೆ, ಡಿಲೀಟ್ ಮಾಡಿರ್ತಾರೆ. ದಿಸ್ ಇಸ್ ಅಬೌಟ್ ಮೆಮೊರಿ ದಟ್ ಈಸ್ ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿಯಲ್ಲಿ ನಮಗೆ ಎರಡು ಥರ ಸಿಗುತ್ತೆ, RAM ಮತ್ತು ROM. ROM they are divided into PROM, EPROM, EEPROM ಅಥವಾ ನೆಕ್ಸ್ಟ್ ವರ್ಷನ್ಸ್ ಆಫ್ ROM ಅಂತಾನು ಹೇಳ್ಬೋದು. In the next class we will discuss the secondary memory.